Dear students, already we have seen that the competition between Tamanna and Basavaya. And when Basavaya came to know that Tamanna was ill, he became very happy because he thought that he had got the chance to surpass this Tamanna in the case of that health, because according to him, Tamanna might write, Tamanna might sing, but now he is healthy, and in that case, he would surpass him. So that's why here, Tamanna's disease was Basavaya's health. ಸೊ ಇಲ್ಲಿ ನಾವು ಈಗಾಗಲೇ ಹಿಂದಿನ ಪೀರಿಯಡ್ನಲ್ಲಿ ಈ ತಮ್ಮಣ್ಣ ಮತ್ತು ಬಸವಯ್ಯ ನಡುವೆ ಇರ್ತಕ್ಕಂಥ ಸ್ಪರ್ಧೆಯನ್ನು ಅಂತಂದರೆ ಸೊ ಈ ಇಬ್ಬರು ಜನ ಕೂಡ ಯಾವ ರೀತಿ ಒಬ್ಬರು ಇನ್ನೊಬ್ಬರ ಜೊತೆಗೆ ಕಾಂಪೀಟ್ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಏನಂದರೆ ಒಬ್ಬರು ಇನ್ನೊಬ್ಬರನ್ನು ಮೀರಿಸಲಿಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಾ ಇರ್ತಾರೆ. ಆಮೇಲೆ ಈಗಾಗಲೇ ನಾವು ನೋಡಿದ ಹಾಗೆ ತಮ್ಮಣ್ಣ ತನ್ನದಾದಂಥ ಒಂದು ಏನಂದರೆ ಫೀಲ್ಡ್ನಲ್ಲಿ ಅಂತಂದರೆ ಕಲೆ ಎಂಬ ಫೀಲ್ಡ್ನಲ್ಲಿ ಅವನು ಮುಂದೆ ಸಾಗ್ತಾ ಇರ್ತಾನೆ. ಬಸವಯ್ಯ ಏನಂದರೆ ವ್ಯವಸಾಯದಲ್ಲಿ ಮುಂದೆ ಸಾಗ್ತಾ ಇರ್ತಾನೆ. ಆದರೆ ಒಬ್ಬರು ಇನ್ನೊಬ್ಬರನ್ನ ಆಯಾ ಫೀಲ್ಡ್ನಲ್ಲಿ ಏನಂದರೆ ಬೇರೆಯವ್ರನ್ನ ಮೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಹೀಗಾಗಿ ಏನಂದರೆ ಸೊ ಒಬ್ಬರು ಇನ್ನೊಬ್ಬರ ಏನಂದರೆ ಮುಂದೆ ಯಾವತ್ತೂ ಸೋಲನ್ನು ಒಪ್ಕೊಳ್ಳೋದಿಲ್ಲ, ಜೊತೆಗೆ ಏನಂದರೆ ನಾವು ಏನು ಕಡಿಮೆ ಇಲ್ಲ ಅಂತ ಅನ್ನೋ ಹಾಗೆ ಬಿಹೇವ್ ಮಾಡ್ತಾ ಇರ್ತಾರೆ, ನಡ್ಕೊಳ್ತಾ ಇರ್ತಾರೆ. ಇಂಥ ಒಂದು ಸಂಗತಿಯಲ್ಲಿ ಏನಂದರೆ ಒಂದು ಸಲ ಏನಂದರೆ ಹಾಗೆ ತಮ್ಮನ್ನ ಕಾಯಿಲೆಯಿಂದ ಬಳಲ್ತಾನೆ, ಅನಾರೋಗ್ಯದಿಂದ ಬಳಲ್ತಾನೆ. ಸೊ ಈ ಸುದ್ದಿ ಬಸವಯ್ಯ ಗೊತ್ತಾದ ತಕ್ಷಣ ಬಸವಯ್ಯ ಬಹಳಷ್ಟು ಖುಷಿ ಪಡ್ತಾನೆ. ಯಾಕಂತಂದರೆ ಅವನ ಪ್ರಕಾರ ಏನಂದರೆ ನನಗೆ ಇದೊಂದು ಚಾನ್ಸ್ ಸಿಕ್ಕಿದೆ. ಸೊ ಯಾಕೆಂತಂದರೆ ಈ ತಮ್ಮನನ್ನು ನಾನು ಮೀರಿಸಬಹುದು. ಸೊ ಈ ಆರೋಗ್ಯದಲ್ಲಿ ಆದರೆ ಅವನನ್ನು ಮೀರಿಸಲಿಕ್ಕೆ ನನ್ನಿಂದ ಸಾಧ್ಯವಾಗ್ತದೆ ಅಂತ ಅವನು ತಿಳ್ಕೊಳ್ತಾನೆ. ಯಾಕಂತಂದರೆ ಅವನ ಪ್ರಕಾರ ಈ ತಮ್ಮನ್ನ ಹಾಡಬಹುದು, ಬರಿಬಹುದು, ಆದರೆ ಆರೋಗ್ಯದಲ್ಲಿ ಮಾತ್ರ ನಾನು ಸದೃಢವಾಗಿದ್ದೀನಿ, ಅದಕ್ಕೆ ನಾನು ಅವನನ್ನು ಮೀರಿಸಬಹುದು ಅಂತ ತಿಳ್ಕೊಳ್ತಾನೆ. ಅದಕ್ಕೆ ಇದೇನಂದರೆ ತಮ್ಮನ್ನ ಅನಾರೋಗ್ಯವೇ ಏನಂದರೆ ಇವನ ಆರೋಗ್ಯವಾಗಿರ್ತದೆ. ಸೊ ಈ ರೀತಿ ಏನಂದರೆ ಒಬ್ಬರು ಕಾಯಿಲೆಯಿಂದ ಬಳಲುವಾಗ ಇನ್ನೊಬ್ಬರು ಖುಷಿ ಪಡುವಂಥ ಸಂಗತಿ ಬಸವಯ್ಯನಾಗಿರ್ತದೆ. ಸೊ ಬಸವಯ್ಯ ಅಲ್ಲಿ ಖುಷಿ ಪಡ್ತಾ ಇರ್ತಾನೆ. ಆನ್ ದಿ ಅದರ್ ಸೈಡ್ ತಮ್ಮನ ವಾಸ್ ಆಲ್ಸೋ ವೆರಿ ಏನಂದರೆ ಟ್ಯಾಲೆಂಟೆಡ್ ಆಸ್ ವೆಲ್ ಆಸ್ ಹಿ did not like to accept the defeat in front of this Basavaya. So when he was ill at that time, he started to think to surpass that Basavaya. So sometimes he thought that about his death, whether he would be alive, then definitely this Basavaya would give the stiff competition to him, and which would be unable to him to surpass this Basavaya or defeat this Basavaya. So that's why he thought that it would be better to die himself in front of that Basavaya. So that's why in that death only he would go ahead, and as well as he would defeat that Basavaya. So he would surpass that Basavaya. So and then after that he also thought that if he would separate his that singing as well as writing from his flesh and blood, means if he would give the full point to his or end to the writing as well as singing, what would happen. So in this way he started to think in so many ways to surpass or to defeat that Basavaya. So ಈಗಾಗಲೇ ಏನಂದರೆ ಈ ಕಾಯಿಲೆಯಿಂದ ಬಳಲುತ್ತಿರುವ ಅಥವಾ ಅನಾರೋಗ್ಯದಿಂದ ಬಳಲುತ್ತಿರುವ ಏನಂದರೆ ಈ ತಮ್ಮನ್ನ ಕೂಡ ಏನಂದರೆ ಏನು ಕಡಿಮೆ ಇರೋದಿಲ್ಲ. ಅವನು ಹೇಳ್ತಾನೆ ನನ್ನನ್ನೇ ಏನಂದರೆ ಬಸವಯ್ಯ ಮೀರಿಸಲಿಕ್ಕೆ ಅವನು ಸಾಧ್ಯನೇ ಇಲ್ಲ. ಯಾಕಂತಂದರೆ ನಾನು ಈಗ ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ, ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ. ಹಾಗಾಗಿ ನಾನು ಹೇಗಾದರೂ ಮಾಡಿ ಏನಂದರೆ ಬಸವಯ್ಯನ ಬೇರೆ ರೀತಿಯಲ್ಲಿ ಆದರೂ ನಾನು ಅವನನ್ನು ಮೀರಿಸಬೇಕು, ಸೊ ಅವನನ್ನು ಏನಂದರೆ ಸೋಲಿಸಬೇಕು ಅಂತ ಅವನು ವಿಚಾರ ಮಾಡ್ತಾನೆ. ಅದು ಹೇಗೆ ಅಂತಂದರೆ ಇವನಿಗೆ ಕಾಯಿಲೆ ಇದ್ದಾಗ ಸೊ ಅವನೇನು ಮಾಡ್ತಾನೆ, ನಾನು ಸಾವಿರ ಮುಖಾಂತರ ಆದರೂ ಏನಂದರೆ ಅವನನ್ನು ಮೀರಿಸಬಹುದು. ಸೊ ಯಾಕೆಂತಂದರೆ ನಾನು ಸತ್ತ ಮೇಲೆ ಏನಂದರೆ ಅವನಿಗಿಂತ ಮುಂಚೆ ನಾನು ಸತ್ತರೆ, ಸೊ ಹಾಗಾಗಿ ಏನಂದರೆ ಅವನು ನನ್ನನ್ನು ಮೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು ಹೇಳ್ತಾ ಇರ್ತಾನೆ. ಮತ್ತೊಂದು ಸರ್ತಿ ಮತ್ತೆ ಏನಂದರೆ ತಾನು ಮತ್ತೆ ವಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದು ಹೇಗೆ ಅಂತಂದರೆ ನಾನು ಏನಂದರೆ ಬರೆಯೋದನ್ನು ಮತ್ತೆ ನಾನು ಹಾಡೋದನ್ನು ಬಿಟ್ಬಿಟ್ರೆ ಹೇಗೆ ಅಂತಲೂ ಕೂಡ ವಿಚಾರ ಮಾಡ್ತಾ ಇರ್ತಾನೆ. ಸೊ ಈ ರೀತಿ ಸಾಕಷ್ಟು ಆಲೋಚನೆಗಳನ್ನು
ಅವನ ತಲೆಯಲ್ಲಿ ಬರ್ತದೆ. ಸೊ ಅದಕ್ಕೆ ಈ ಆಲೋಚನೆಗಳನ್ನು ಮಾಡುತ್ತಾ ಅವನು ಹಾಗೆ ಅಂತಂದರೆ ಕೊಡ್ತಾನೆ. ಸೊ ನಾವು ಹಿಯರ್ ದ ಓಲ್ಡ್ ಮ್ಯಾನ್ ಟೆಲ್ಸ್ ಹಿಯರ್ ಅಬೌಟ್ ದಟ್ ದ ವೆರಿ that's the nature, strange nature of a man, and man can do whatever he wishes for the sake of that's the defeating others as well as surpassing to others, and this is the live example of that Tamana as well as Basavaya. So now here the old man told all these things to that woman, and then he told about the facts about the nature of a man. So he tells that man needs wealth, education, art and many more things, and yet he lives for some kind of unbearable vengefulness. ಸಹಿಸಲಾಗದ ಎಂದರೆ ತಿರಸ್ಕಾರ, ಪ್ರತಿಕಾರ ಅಥವಾ ಹಗೆತನ ಅಂತ ಹೇಳ್ತಾರೆ. And without it there would be no reason for his existence. Yes, now look here. The old man, he continued to tell about the nature of a man. So man, if man wants to live or to be alive, so there are so many that the important things for his life, and these important things are like that wealth, education, art and many more things. Even though man has all these things, so here he does not like to live happily without having any challenges or the rivals or the competitors, because according to this writer there is no meaning for the life of a man without the competitor or the rivals in their life. So as well as there would not be any reason for the existence of a man. ಸೊ ಇಲ್ಲಿ ಏನಂದರೆ ಈ ಅಜ್ಜ ಅಲ್ಲಿ ಕೂತ್ಕೊಂಡಂಥ ಆ ಓನರ್ನ ಹೆಂಡತಿಗೆ ಮತ್ತೆ ಮನುಷ್ಯನ ಒಂದು ಸ್ವಭಾವದ ಬಗ್ಗೆ ಅವನಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಷ್ಟು ಕಥೆಯನ್ನು ತಮ್ಮನ ಮತ್ತು ಬಸವಯ್ಯನ ಇಷ್ಟು ಕಥೆ ಹೇಳ್ತಾನೆ. ಆಮೇಲೆ ಮನುಷ್ಯ ಹೇಗಿರ್ತಾನೆ ಅಂತಂದರೆ, ಮನುಷ್ಯನಿಗೆ ಬದುಕಿರಬೇಕಂತಂದರೆ ಸೊ ಅವನು ಏನು ಬಂದರೆ ಅವನ ಹತ್ರ ಸಾಕಷ್ಟು ಸಂಗತಿಗಳು ಬೇಕಾಗ್ತವೆ. ಮನುಷ್ಯನಿಗೆ ಏನು ಬೇಕಾ ಅವಶ್ಯಕ ಇದ್ದಂಥ ಸಂಗತಿಗಳೇನೇನಂತಂದರೆ ಸೊ ಇಲ್ಲೇನಂದರೆ ಆಸ್ತಿ ಬೇಕಾಗ್ತದೆ, ಅಂದರೆ ಹಣ ಬೇಕಾಗ್ತದೆ, ಜೊತೆಗೆ ಶಿಕ್ಷಣ ಬೇಕಾಗ್ತದೆ, ಆಮೇಲೆ ಆರ್ಟ್ ಅಂದರೆ ಕಲೆ ಬೇಕಾಗ್ತದೆ, ಇನ್ನು ಮತ್ತೆ ಏನಂದರೆ ಸಾಕಷ್ಟು ಸಂಗತಿಗಳು ಅವನಿಗೆ ಬೇಕಾಗ್ತವೆ. ಇಷ್ಟೆಲ್ಲ ಇದ್ದರೂ ಕೂಡ ಮನುಷ್ಯ ನೆಮ್ಮದಿಯಿಂದ ಇರುವುದಿಲ್ಲ. ಯಾಕೆಂತಂದರೆ ಮನುಷ್ಯ ಏನು ತಿಳ್ಕೊಳ್ತಾನೆ, ತನ್ನ ಬದುಕಿನಲ್ಲಿ ಯಾರಾದರೂ ಸ್ಪರ್ಧೆ ಮಾಡುವಂಥ ಅಥವಾ ಪ್ರತಿಸ್ಪರ್ಧೆ ಇರಲಿಲ್ಲ ಅಂತಂದರೆ, ಅಥವಾ ಯಾವುದೇ ಒಂದು ಚಾಲೆಂಜಿಂಗ್ ಅಂತ ಇರಲಿಲ್ಲ ಅಂದರೆ ಅವನ ಬದುಕಿಗೆ ಯಾವುದೇ ರೀತಿಯಾಗಿ ಅಸ್ತಿತ್ವ ಇರುವುದಿಲ್ಲ, ಅವನ ಬದುಕಿಗೆ ಏನಂದರೆ ಯಾವುದೇ ರೀತಿ ಅರ್ಥ ಇರುವುದಿಲ್ಲ. ಸೊ ಹಾಗಾಗಿ ಯಾವಾಗ ಮನುಷ್ಯನ ಜೊತೆಗೆ ಏನಂದರೆ ಕಾಂಪೀಟ್ ಮಾಡುವವರು ಬೇರೆ ಜನರು ಇರ್ತಾರೆ, ಸೊ ಅವಾಗ ಬದುಕಿಗೆ ಒಂದು ಅರ್ಥ ಬರ್ತದೆ. ಮತ್ತು ಕೊನೆಗೆ ಏನು ಬಂದರೆ ಅವನು ಅಂದರೆ ಅಟ್ಲೀಸ್ಟ್ ಏನು ಬಂದರೆ ಅವನು ಕೊನೆಗೆ ಆ ಒಂದು ಚಾಲೆಂಜ್ಗೋಸ್ಕರ ಸೊ ಆಮೇಲೆ ತನಗೆ ಗೆಲುವು ಸಿಗಬೇಕನ್ನೋಗೋಸ್ಕರ ಆದರೂ ಅವನು ಏನಂದರೆ ಹೋರಾಡ್ತಾ ಇರ್ತಾನೆ, ಬದುಕಲಿಕ್ಕೆ ಇಷ್ಟಪಡ್ತಾ ಇರ್ತಾನೆ. ಮತ್ತು ಏನಂದರೆ ಅವನು ಆ ರೀತಿ ಸಾಕಷ್ಟು ಶ್ರಮ ಕೂಡ ಪಡ್ತಾ ಇರ್ತಾನೆ, ಕಷ್ಟಪಡ್ತಾ ಇರ್ತಾನೆ. ಸೊ ಹಾಗಾಗಿ ಒಂದು ವೇಳೆ ಮನುಷ್ಯನಲ್ಲಿ ಏನಂದರೆ ಯಾರೋ ವಿರೋಧಿಗಳು ಇರಲಿಲ್ಲ ಅಂತಂದರೆ, ಅಥವಾ ಪ್ರತಿಸ್ಪರ್ಧಿಗಳು ಇರಲಿಲ್ಲ ಅಂತಂದರೆ, ಅಥವಾ ರೈವಲ್ಸ್ಗಳು ಇರಲಿಲ್ಲ ಅಂತಂದರೆ ಆ ಬದುಕಿಗೆ ಏನು ಬಂದರೆ ಅಷ್ಟು ಅರ್ಥ ಇರುವುದಿಲ್ಲ. ಸೊ ಇದು ಏನು ಬಂದರೆ ಅಲ್ಲಿ ಇಂಟ್ರೆಸ್ಟ್ ಕೂಡ ಇರುವುದಿಲ್ಲ. ಯಾವಾಗ ಒಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಅಂತಂದರೆ ತನ್ನ ವಿರುದ್ಧ ಏನು ಬಂದರೆ ಸಾಕಷ್ಟು ಜನ ಏನಂದರೆ ಸ್ಪರ್ಧಿಸುವಂಥ ಜನರಿರ್ತಾರೆ, ತನಗೆ ವಿರೋಧ ಮಾಡುವಂಥ ಜನರಿರ್ತಾರೆ. ಸೊ ಆಮೇಲೆ ಚಾಲೆಂಜಸ್ ಇದ್ದಾಗ ಸೊ ಆವಾಗ ಮನುಷ್ಯನಿಗೆ ಏನಂದರೆ ಈ ಬದುಕು ಸ್ವಾರಸ್ಯಕರ ಅನಿಸ್ತದೆ ಅಂತ ಇಲ್ಲಿ ಈ ಅಜ್ಜ ಆ ಒಂದು ಓನರ್ ಹೆಂಡತಿಗೆ ಹೇಳ್ತಾನೆ. ಸೊ ಆ್ಯಂಡ್ ದೆನ್ the old man told that the story which was told by him was not a real story, but he had heard somewhere, and he also told that he was the subscriber of that the daily newspaper, as well as how he used to read the newspaper daily, as well as he told another thing that when a man becomes old, at that time he doesn't bother about his name and fame, because his name vanishes into thin air. So and he gives more importance to his age only, because now he has to take the care of his health. So that's why his age becomes important and his name vanishes into that thin air. ಸೊ ಆಮೇಲೆ ಮತ್ತೆ ಅಜ್ಜ ಅವ್ನು ಹೇಳ್ತಾನೆ. ಸೊ ಅದೇನು ನಾನು ಈಗಾಗಲೇ ನಿಮಗೆ ಏನು ಕತೆ ಹೇಳಿದ್ದೀನಿ ಅದು ನಿಜವಾದ ಕತೆ ಅಲ್ಲ. ಸೊ ನಾನು ಎಲ್ಲೋ ಏನು ಕೇಳಿಸ್ಕೊಂಡಂಥ ಒಂದು ಕಥೆಯನ್ನು ಹೇಳಿದ್ದೀನಿ.
ಜೊತೆಗೆ ಏನಪ್ಪಂದ್ರೆ ನಾನು ಏನಪ್ಪಂದ್ರೆ ದಿನನಿತ್ಯ ಆ ನ್ಯೂಸ್ ಪೇಪರ್ ಏನಪ್ಪಂದ್ರೆ ತಗೊಳ್ತಾ ಇರ್ತೀನಿ. ನಾನು ನ್ಯೂಸ್ ಪೇಪರ್ ಚಂದಾದಾರನು ಕೂಡ ಹೌದು. ಸೊ ದಿನನಿತ್ಯ ಆ ನ್ಯೂಸ್ ಪೇಪರ್ ತಗೊಂಡು ನಾನು ಓದ್ತಾ ಇರ್ತೀನಿ. ಸೊ ಆಮೇಲೆ ಮನುಷ್ಯ ಹೇಗೆ ಅವನಿಗೆ ವಯಸ್ಸು ಆಗ್ತಾ ಹೋಗ್ತದೆ, ಆವಾಗ ಅವನು ತನ್ನ ಹೆಸರನ್ನು ಕಳ್ಕೊಳ್ತಾನೆ ಅಂತ. ಯಾಕಂತಂದ್ರೆ ಸೊ ಮನುಷ್ಯರು ಏನಪ್ಪಂದ್ರೆ ಈಗಾಗಲೇ ಚಿಕ್ಕವರಿದ್ದಾಗ ಅಂದ್ರೆ ಆ ಹೆಸರಿನಿಂದ ಕರಿತಾ ಇರ್ತಾರೆ, ತಂದೆ ತಾಯಿಗಳು ಕರಿತಾ ಇರ್ತಾರೆ, ಫ್ರೆಂಡ್ಸ್ ಕರಿತಾ ಇರ್ತಾರೆ, ಸಾಕಷ್ಟು ಜನ ಕರಿತಾ ಇರ್ತಾರೆ. ಆದ್ರೆ ಅದೇ ಏನಪ್ಪಂದ್ರೆ ವಯಸ್ಸಾದ ಹಾಗೆ ತನ್ನ ಹೆಸರನ್ನು ಏನಪ್ಪಂದ್ರೆ ಒಂದು ಪರ್ಟಿಕ್ಯುಲರ್ ಏಜ್ನಲ್ಲಿ ಮನುಷ್ಯ ತನ್ನ ಒಂದು ಹೆಸರನ್ನು ಕೂಡ ಕಳ್ಕೊಳ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಬೇರೆ ಬೇರೆ ಹೆಸರನ್ನ ಈಗ ಏನಂದ್ರೆ ಸೊ ಮಕ್ಕಳಾದ ಮೇಲೆ ಏನಂದ್ರೆ ಅಪ್ಪ ಅಮ್ಮ ಅಂತ ಕರಿತಾ ಇರ್ತಾರೆ. ಸೊ ಆಮೇಲೆ ಮೊಮ್ಮಕ್ಕಳಾದ್ರೆ ಏನಂದ್ರೆ ಅಲ್ಲಿ ಅಜ್ಜ ಅಜ್ಜಿ ಅಂತ ಕರಿತಾ ಇರ್ತಾರೆ. ಸೊ ಜೊತೆಗೆ ಏನಂದ್ರೆ ಸಪೋಸ್ ಯಾವ್ದಾದ್ರು ವೃತ್ತಿಯಲ್ಲಿ ಇದ್ರೆ ಸೊ ಸರ್ ಅಥವಾ ಟೀಚರ್ ಅಂತ ಈ ರೀತಿ ಕರಿತಾ ಇರ್ತಾರೆ, ಮೇಡಮ್ ಅಂತ ಕರಿತಾ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ಹೆಸರಿಗಿಂತ ಹೆಚ್ಚಿಗೆ ಏನಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಏನಂದ್ರೆ ಕೇಳಿಸ್ಕೊಳ್ಳಿಕ್ಕೆ ಬರ್ತದೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಏಜ್ ಆದ್ಮೇಲೆ ಮನುಷ್ಯ ತನ್ನ ಹೆಸರನ್ನು ಕೂಡ ಕಳ್ಕೊಳ್ತಾ ಇರ್ತಾನೆ. ಸೊ ಅದು ಏನು ಅಂತಂದ್ರೆ ಗಾಳಿಯಲ್ಲಿ ತೂರಿ ಹೋಗ್ತದೆ ಅಂತ ಹೇಳ್ತಾರೆ. ಸೊ ವಯಸ್ಸಾದ ಮೇಲೆ ಮನುಷ್ಯನಿಗೆ ಬಹಳಷ್ಟು ಮಹತ್ವವುಳ್ಳ ಸಂಗತಿ ಯಾವುದಂತಂದ್ರೆ ಅವನ ವಯಸ್ಸಾಗಿರ್ತದೆ, ಅವನ ಏಜ್ ಆಗಿರ್ತದೆ. ಯಾಕಂದ್ರೆ ಅಂತ ಒಂದು ಏಜ್ನಲ್ಲಿ ಅವನ ಆ ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಏನಂದ್ರೆ ಆ ವಯಸ್ಸಿನ ಕಡೆಗೇನೆ ಅವನು ಹೆಚ್ಚಿಗೆ ಗಮನ ಕೊಡಬೇಕಾಗ್ತದೆ ಅಂತ ಅಜ್ಜ ಆ ಓನರ್ ಹೆಂಡತಿಗೆ ಹೇಳ್ತಾನೆ. And then he told that now he was an old man and who was working in her garden, means their garden, and he was a servant. So as well as he also told that the person who used to read the newspaper and looked after the garden properly. So ಆಮೇಲೆ ಮತ್ತೆ ಅವನು ಹೇಳ್ತಾನೆ, ನಾನು ಈಗಾಗಲೇ ಏನಂದ್ರೆ ಸೊ ನನಗೆ ವಯಸ್ಸಾಗಿದೆ, ನಾನು ಒಬ್ಬ ವೃದ್ಧ. ಸೊ ನಿಮ್ಮ ಈ ಒಂದು ತೋಟದಲ್ಲಿ ನಾನು ಕೆಲಸ ಮಾಡುವಂತ ಒಬ್ಬ ಮುದುಕ. ಸೊ ಅದಕ್ಕೆ ನಾನು ಈಗಾಗಲೇ ಏನಂದ್ರೆ ನ್ಯೂಸ್ ಪೇಪರ್ ಕೂಡ ಓದ್ತೀನಿ, ಜೊತೆಗೆ ಏನಂದ್ರೆ ಬಹಳಷ್ಟು ನಿಷ್ಠೆಯಿಂದ ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಅಜ್ಜ ಹೇಳ್ತಾರೆ. ಸೊ and then he told about that how he conceived the story of that Tammanna and Basavaya suddenly, means all of a sudden. So he gave the example of that Russia and America. So when that there could be the war between that Russia and America, suddenly Russia told America that it was not its enemy and it would not like to wage a war against it. Means here both the countries, means Russia and America, were the bitter enemies, and already that the possibility of waging the war between that Russia as well as that America. So suddenly Russia announced that Russia was not the enemy of this America and it would not like to wage the war against that America. So then what would happen to that America? Because already America was busy in preparing everything for waging the war against this Russia. So it was well prepared for fighting, it was well prepared for that waging the war. So what would happen to that America? Nobody would understand the agony and boredom of that America. ಸೊ ಆಮೇಲೆ ಏನಂದ್ರೆ ಈ ಅಜ್ಜ ಹೇಳ್ತಾರೆ, ನನಗೆ ಈ ತಮ್ಮನ್ನ ಮತ್ತೆ ಬಸವಯ್ಯನ ಕಥೆ ಏನಂದ್ರೆ ಸಡನ್ ಆಗಿ ಅಂತಂದ್ರೆ ಆಕಸ್ಮಿಕವಾಗಿ ಏನಂದ್ರೆ ಫ್ಲಾಶ್ ಆಯ್ತು ಅಂತ ಹೇಳ್ತಾರೆ. ಅವರು ಏನಂದ್ರೆ ಕಲ್ಪನೆ ಮಾಡಿರ್ತಾರೆ. ಸೊ ಅದಕ್ಕೆ ಹೇಗೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ರಷ್ಯಾ ಮತ್ತು ಅಮೆರಿಕ ಬಹಳಷ್ಟು ಏನಂದ್ರೆ ಕಟ್ಟಾವೇರಿಗಳಾಗಿರ್ತಾರೆ. ಆ ಎರಡು ದೇಶಗಳ ನಡುವೆ ಏನಂದ್ರೆ ಒಂದು ಯುದ್ಧ ಆಗಬೇಕಾಗಿರ್ತದೆ. ಸೊ ಎರಡು ದೇಶಗಳು ಏನಂದ್ರೆ ಯುದ್ಧದಕ್ಕೋಸ್ಕರ ಸಾಕಷ್ಟು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಅಮೆರಿಕ ಬಲಿಷ್ಠವಾದಂತಹ ದೇಶ. ಸೊ ಅದು ಏನಂದ್ರೆ ಈಗ ಆ ಒಂದು ಯುದ್ಧಕ್ಕೋಸ್ಕರ ಸಾಕಷ್ಟು ಪ್ರಿಪ್ರೇಷನ್ ಮಾಡಿರ್ತಾರೆ. ಸಡನ್ ಆಗಿ ಏನಂದ್ರೆ ಒಂದು ಸ್ವಲ್ಪ ಮುಂಚೆನೇ ಈ ರಷ್ಯಾದವರು ಏನಂದ್ರೆ ಅಮೆರಿಕಾಗೆ ಏನು ಹೇಳ್ತಾರೆ ಅಂತಂದ್ರೆ, ನಾವು ನಿಮ್ಮ ವೈರಿಗಳಲ್ಲ, ಜೊತೆಗೆ ಏನಂದ್ರೆ ನಾವು ನಿಮ್ಮದೊಂದಿಗೆ ಯುದ್ಧ ಮಾಡುವುದಿಲ್ಲ. ಹಾಗಾದ್ರೆ ಸಡನ್ ಆಗಿ ನಾವು ನಿಮ್ಮ ವೈರಿಗಳಲ್ಲ, ನಾವು ನಿಮ್ಮ ಜೊತೆಗೆ ಏನಂದ್ರೆ ಯುದ್ಧ ಮಾಡುವುದಿಲ್ಲ ಅಂದ ತಕ್ಷಣ ಅಮೆರಿಕಾಗಾದಂಥ ಯಾತನೆ, ಆಮೇಲೆ ಆ ವೇದನೆ, ಸೊ ಆ ಬೇಸರ ಯಾವ ರೀತಿ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಏನಂದ್ರೆ ಈಗಾಗಲೇ ಈ ಒಡತಿಗೆ ಅಂದರೆ ಓನರ್ ಹೆಂಡತಿಗೆ ಸಾಕಷ್ಟು ವೇದನೆ, ನೋವು, ದುಃಖ ಇದ್ದಿರ್ತದೆ. ಸೊ ಹಾಗಾಗಿ ಏನಂದ್ರೆ ಆ ಒಂದು ಏನಂದ್ರೆ ಅವರ ಆ
ಯಾತನೆ ಏನಂದರೆ ವೇದನೆಗಿಂತ ಜಾಸ್ತಿ ಏನಂದರೆ ಬಹಳಷ್ಟು ಏನಂದರೆ ಗಂಭೀರವಾದಂಥ ಯಾತನೆ ಈ ಅಮೇರಿಕಾಗಾಗಿರ್ತದೆ ಅಂತ ಹೇಳಲಿಕ್ಕೆ ಈ ಅಜ್ಜ ಪ್ರಯತ್ನ ಪಡ್ತಾ ಇರ್ತಾನೆ. ಜೊತೆಗೆ ಹಿಯರ್ ಹಿ ಟೋಲ್ಸ್ ದ್ಯಾಟ್ a nation can sustain all these things but a human being cannot, because if there is no any competitor and if there is no enemy, then it would be very difficult for a man to survive on this earth. So that's why here he tells the same thing happened in his life also. And then he thought, and he told about that he thought of his death, and then which could destroy that Basavaya, and then he gave up everything. He left that village and then he came away from that place. But a few days after he left, Basavaya passed away because he had no more reason to live. ಸೊ ಇಲ್ಲಿ ಏನಂದರೆ ಈಗಾಗಲೇ ಈ ಅಜ್ಜ ಆ ಒಡತಿಗೆ ಎಲ್ಲ ಏನಂದರೆ ಹೇಳ್ತಾ ಇರ್ತಾನೆ. ಜೊತೆಗೆ ಏನಂದರೆ ಅವನಿಗೆ ಹೇಳ್ತಾನೆ ಅಮೇರಿಕಾಗೆ ಏನಂದರೆ ಆದಂಥ ಯಾತನೆ ಮತ್ತು ವೇದನೆ ಯಾರಿಂದ ಕೂಡ ತಿಳ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದೊಂದು ಸರ್ತಿ ಏನಾಗ್ತದೆ ಅಂತಂದರೆ ಈಗ ಯುದ್ಧ ಇಲ್ಲ, ಆಮೇಲೆ ನಾವು ಏನಂದರೆ ಯುದ್ಧ ಮಾಡೋದಿಲ್ಲ ಅಂತಂದಿದ್ರೆ ದೇಶ ಒಂದೊಂದು ಸರ್ತಿ ಸಹಿಸ್ಕೊಳ್ಬೋದು. ಸೊ ಅಷ್ಟು ಗಂಭೀರವಾಗಿ ತಗೊಳ್ಳಿಕ್ಕೆ ಅಂದರೆ ಕೆಲವು ಸರ್ತಿ ಆಗದೆ ಇರ್ಬೋದು. ಆದರೆ ಮನುಷ್ಯನಿಗೆ ಇಂಥ ಒಂದು ಸಂದರ್ಭ ಅಂದರೆ ಮನುಷ್ಯನಿಂದ ಏನಂದರೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಅದನ್ನೇನಂದರೆ ತಳ್ಕೊಳ್ಳಿಕ್ಕೆ ಅಷ್ಟು ಆಗೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ. ಸೊ ಈ ತಾನು ಕೂಡ ಏನಂದರೆ ನಾನು ಸಾಯೋದ್ರ ಬಗ್ಗೆ ವಿಚಾರ ಮಾಡಿದೆ. ಆಮೇಲೆ ಅಲ್ಲಿ ಏನಂದರೆ ಯಾಕಂದರೆ ನನ್ನ ಸಾವಿನಿಂದ ಬಸವಯ್ಯನನ್ನು ನಾನು ನಿರ್ಣಯ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೆ. ಸೊ ಅಲ್ಲಿಂದ ಏನು ಮಾಡ್ತಾನೆ, ಸಾಯೋಕ್ಕಿಂತ ಏನಂದರೆ ತಾನು ಇಲ್ಲಿಂದ ಬಿಟ್ಟು ಹೋದರೆ ಒಳ್ಳೆಯದು ಅಂತ ಅವನು ಮಾಡ್ತಾನೆ. ತಮ್ಮನ್ನು ಅಲ್ಲಿಂದ ಬಿಟ್ಟು ಯಾರಿಗೆ ಹೇಳಲಾರದೆ ಕೇಳಲಾರದೆ ಅವನು ದೂರ ಹೊರಟು ಹೋಗ್ತಾನೆ. ಸೊ ಎಲ್ಲವನ್ನು ಬಿಟ್ಟು ಅವನು ದೂರ ಹೋಗ್ತಾನೆ. ಸೊ ಅದಕ್ಕೆ ಏನಂದರೆ ಕೆಲವು ದಿನಗಳಾದ ಮೇಲೆ ಸೊ ಈ ಬಸವಯ್ಯಗೆ ಅಲ್ಲಿ ಕಾನ್ಫಿಡೆನ್ಸ್ ಉಳಿಯೋದಿಲ್ಲ. ಸೊ ಹಾಗಾಗಿ ಇನ್ನೊಂದು ಬೆಂದು ಅವನೇನು ಮಾಡ್ತಾನೆ, ಅವನು ಸತ್ತು ಹೋಗ್ತಾನೆ. ಸೊ ಹಾಗಾಗಿ ಯಾಕಂದರೆ ಅವನಿಗೆ ಬದುಕಿದ್ದೇ ಏನಂದರೆ ಈ ಚಾಲೆಂಜ್ಗೋಸ್ಕರ ಅವನಿಗೆ ಇದ್ದಂಥ ಕಾಂಪಿಟೇಟರ್ನನ್ನು ಅವನು ಡಿಫೀಟ್ ಮಾಡಬೇಕು, ಸೋಲಿಸಬೇಕು ಅಂತ ಅವನು ಬದುಕ್ತಾ ಇರ್ತಾನೆ. ಸೊ ಹಾಗಾಗಿ ಇಂಥ ನನಗೆ ಕಾಂಪೀಟ್ ಮಾಡುವಂಥ ಈ ತಮ್ಮನೇ ಹೊರಟು ಹೋದ, ಸತ್ತು ಹೋದ ಅನ್ನೋ ಹಾಗೆ ಏನಂದರೆ ಅವನಿಗೆ ಅನಿಸ್ತದೆ. ಸೊ ಹಾಗಾಗಿ ಏನಂದರೆ ಅವನಿಗೆ ಅಲ್ಲಿ ಜೀವಂತಿರಲಿಕ್ಕೆ ಯಾವುದೇ ರೀತಿ ಏನಂದರೆ ಕಾರಣ ಇಲ್ಲ. ಸೊ ಅದಕ್ಕೆ ಏನಂದರೆ ಅರ್ಥನೇ ಇಲ್ಲ ಅಂತ ಅವನು ತಿಳ್ಕೊಂಡು ಏನಂದರೆ ಅವನು ಕಾಯಿಲೆದಿಂದ ಬಳಲ್ತಾನೆ. ಮತ್ತು ಇನ್ನೊಂದು ಬೆಂದು ಏನಂದರೆ ಅವನು ಸತ್ತು ಹೋಗ್ತಾನೆ. ಸೊ ನಾವು ಹಿಯರ್ ದೆನ್ ದಿಸ್ ವಿ ಕ್ಯಾನ್ ಸಿ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಕಾಂಪಿಟೇಷನ್ ಬಿಟ್ವೀನ್ ದಟ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಸೊ ಹಿಯರ್ ಫಸ್ಟ್ ಆಫ್ ಆಲ್ the old man told that his name was Tamanna. After the death of that Basavaya, so he forgot all his songs as well as ballads, and now he was once famous but became as a non-entity, and thus he avenged himself, means he started to take the revenge on himself by giving up that composing and singing the ballads. So he also gave the full point to his that composition and singing of the ballads. ಸೊ ಇಲ್ಲಿ ಬಸವಯ್ಯ ಸತ್ತ ಮೇಲೆ ತಮ್ಮನ್ನ ಕೂಡ ಏನಂದರೆ ಅಲ್ಲಿ ತನ್ನಷ್ಟು ತಾನೇ ನಿರ್ಧಾರ ತಗೊಳ್ತಾರೆ. ಯಾಕಂದರೆ ತಮ್ಮನ್ನ ನನಗೆ ಕಾಂಪೀಟ್ ಮಾಡಲಿಕ್ಕೆ ಇದ್ದಾನೆ ಅಂತ ಬಸವಯ್ಯ ತನ್ನ ಫೀಲ್ಡ್ನಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಆಮೇಲೆ ಬಸವಯ್ಯನಿಗೆ ಏನು ಬಂತಂದರೆ ಸೊ ಇಲ್ಲಿ ತಮ್ಮನ್ನ ಇದಂತೆ ಅವನು ಕೂಡ ಏನು ಮಾಡ್ತಾ ಇರ್ತಾನೆ, ತನ್ನ ಒಂದು ಫೀಲ್ಡ್ನಲ್ಲಿ ಮುಂದೆ ಸಾಗ್ತಾ ಇರ್ತಾನೆ, ಪ್ರಚಲಿತ ಅವನು ಕೂಡ ಆಗ್ತಾ ಇರ್ತಾನೆ. ಆದರೆ ಯಾವಾಗ ಒಬ್ಬರು ಇನ್ನೊಬ್ಬರಿಂದ ದೂರ ಆಗ್ತಾರೆ, ಸೊ ಅವಾಗ ಏನು ಬಂದರೆ ಅವರ ಆ ಒಂದು ಬದುಕಿಗೆ ಒಂದು ಅರ್ಥನೇ ಇಲ್ಲ ಅಂತ ತಿಳ್ಕೊಳ್ತಾರೆ. ಒಂದು ಕಡೆಗೆ ಬಸವಯ್ಯ ಏನಂದರೆ ಈ ತಮ್ಮನ ಹೋದ ಕೂಡಲೇ ಕೊರೆಗೆ ಅವನು ಸಾಯ್ತಾನೆ. ಸೊ ಅದಕ್ಕೆ ಏನಂದರೆ ಈ ಬಸವಯ್ಯ ಸತ್ತ ಮೇಲೆ ಇವನು ಕೂಡ ಏನಂದರೆ ಅಲ್ಲಿ ಈಗ ಒಂದು ತನ್ನ ಒಡ್ತಿಗೆ ಅವನಿಗೆ ಹೇಳ್ತಾನೆ, ನನ್ನ ಹೆಸರು ತಮ್ಮಣ್ಣ ಅಂತ ಅವನು ಹೇಳ್ತಾನೆ. ಮತ್ತು ಬಸವಯ್ಯ ಸತ್ತ ಮೇಲೆ ನಾನು ಕೂಡ ಏನಂದರೆ ನನ್ನ ಹಾಡೋದನ್ನು ಬರೆಯೋದನ್ನು ಬಿಟ್ಟುಬಿಟ್ಟೆ. ಯಾಕಂದರೆ ಒಂದಾನೊಂದು ಕಾಲದಲ್ಲಿ ನಾನು ಕೂಡ ಒಬ್ಬ ಪ್ರಸಿದ್ಧವಾದಂಥ ಅತ್ಯುತ್ತಮವಾದಂಥ ಒಬ್ಬ ಕವಿ ಅಂತ ಹೆಗ್ಗಳಿಕೆ ಬಂದಂಥ ನಾನು ಕೂಡ ಒಬ್ಬ ವ್ಯಕ್ತಿಯಾಗಿದೆ. ಆದರೆ ಈಗ ನಾನು ಒಬ್ಬ ಏನಂದರೆ ಅನಾಮಿಕನಾಗಿ ಬದುಕ್ತಾ ಇದ್ದೀನಿ, ನಿಮ್ಮ ತೋಟದಲ್ಲಿ ಒಬ್ಬ ಆಳಾಗಿ ದುಡಿತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಅಂದರೆ ನೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದ ಓಲ್ಡ್ ಮ್ಯಾನ್ ವಾಸ್ ನೋಬಡಿ ಎಲ್ಸ್ ಬಟ್ ತಮ್ಮಣ್ಣ ಹಿಮ್ಸೆಲ್ಫ್. ಆ್ಯಂಡ್ ನೌ ಹಿ ಯೂಸ್ ಟು ಟೆಲ್ ದ ಸ್ಟೋರಿ ಆಫ್ ಹಿಸ್ ಏನಂದರೆ ಲೈಫ್ ಆಸ್ ವೆಲ್ ಆಸ್ that Basavaya. So and then here he left that, means he gave up writing, means composing as well as singing the ballads,
and in this way he started to take the revenge on himself. ತನ್ನಷ್ಟು ತಾನೇ ಅವನು ದಂಡಿಸ್ತಾನೆ. ಹೇಗೆ ಅಂತಂದರೆ, ಸೊ ಬಸವಯ್ಯನ ಒಂದು ಸಾವಿಗೆ ನಾನೇ ಕಾರಣ ಆದೆ, ಸೊ ನಾನು ಹೊರಟು ಹೋಗದೇ ಇದ್ದಿದ್ರೆ ಅವನು ಇನ್ನೂ ಬದುಕ್ತಾ ಇದ್ದ, ಸೊ ಹಾಗಾಗಿ ನನ್ನ ಒಂದು ಏನು ಬಂದರೆ ಈ ಕೃತ್ಯಕ್ಕೆ ನನ್ನಷ್ಟಕ್ಕೆ ನಾನೇ ದಂಡಿಸಬೇಕು ಅಂತ ಅವನೇನು ಮಾಡ್ತಾನೆ, ತನ್ನ ಬರೆಯೋದನ್ನು ಜೊತೆಗೆ ಹಾಡೋದನ್ನು ಬಿಟ್ಬಿಡ್ತಾನೆ ಮತ್ತು ತನ್ನನ್ನು ತಾನೇ ಆ ರೀತಿ ದಂಡಿಸ್ಕೊಳ್ತಾನೆ. ಸೊ ದೆನ್ ಹಿಯರ್ ದ ಓಲ್ಡ್ ಮ್ಯಾನ್ ಮೀನ್ಸ್ ತಮ್ಮನ ಟೋಲ್ಡ್ ಟು ದಿಸ್ ದ ಓನರ್ಸ್ ವೈಫ್ that about her husband. Her husband was flourishing that day as a rich means now he was a popular person, as a rich person, as well as he was not in the position to change himself until his death. So that's why he asked her to leave himself, to let himself to go ahead, as well as he would go on means once again the old man started to tell about the nature of the man, that man goes on living for some revenge or the other, confronting one challenge or the other, means facing one challenge or the other challenge. ಸೊ ಇಲ್ಲಿ ಈ ಅಜ್ಜ ಈ ಒಡತಿಗೆ ಹೇಳ್ತಾನೆ, ನಿನ್ನ ಗಂಡ ಈಗ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ಮೆರಿತಾ ಇದ್ದಾನೆ. ಅವನ ಮುಂದೆ ಏನು ಬಂದರೆ ಯಾರು ಕೂಡ ಉಪದೇಶ ಮಾಡಿದರೆ ಸಲಹೆ ಮಾಡಿದರೆ ಅಲ್ಲಿ ಕೇಳುವಂಥ ಸ್ಥಿತಿಯಲ್ಲಿ ಇಲ್ಲ, ಸಾಯೋ ತನಕ ಅವನು ಚೇಂಜ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಬಂದರೆ ಇಲ್ಲಿ ಅವನು ಈಗ ಹೇಗೆ ಅಂತಂದರೆ ಒಂದು ಪ್ರತಿಕಾರಕ್ಕೋಸ್ಕರ ಅಥವಾ ಸೇಡಿಗೋಸ್ಕರ ಮನುಷ್ಯ ಯಾವ ರೀತಿ ಏನಂದರೆ ಬದುಕಿರ್ತಾ ಇರ್ತಾನೆ. ಸೊ ಆಮೇಲೆ ಏನು ಬಂದರೆ ಚಾಲೆಂಜ್ಗೋಸ್ಕರ ಬರ್ತಾ ಇರ್ತಾನೆ. ಸೊ ಅದಕ್ಕಾಗಿ ಏನು ಬಂದರೆ ಅದನ್ನೆಲ್ಲ ಫೇಸ್ ಮಾಡುತ್ತಾ ಅವನು ಮುಂದೆ ಸಾಗ್ತಾ ಇರ್ತಾನೆ. ಅದಕ್ಕಾಗಿ ಏನು ಬಂದರೆ ನಿನ್ನ ಗಂಡ ಈಗ ಕೇಳುವಂಥ ಸ್ಥಿತಿಯಲ್ಲಿಲ್ಲ, ನಾನು ಏನಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರೆ ಅಥವಾ ಅವನಿಗೆ ಏನು ಬಂದರೆ ಏನಾದರೂ ನಾನು ಸಜೆಷನ್ ಕೊಟ್ಟರೆ ಸೊ ಅದೇನು ಬಂದರೆ ಕೇಳುವಂಥ ಸ್ಥಿತಿಯಲ್ಲಿ ಅವನಿಲ್ಲ. ಸೊ ಅದಕ್ಕೆ ಏನು ಬಂದರೆ ಈಗಾಗಲೇ ಏನು ಬಂದರೆ ಕಾಲ ಮಿಂಚಿ ಹೋಗಿದೆ. ಸೊ ಅವನು ಬಹಳಷ್ಟು ಲೇಜಿ ಆಗಿದ್ದಾನೆ ಆ್ಯಂಡ್ ಹಿ ಸೈಡ್ ಅವೇ ಫ್ರಮ್ ಹಿಸ್ ಹಾರ್ಡ್ ವರ್ಕ್. ನೌ ಹಿ ಬಿಕೇಮ್ addict to the bad habits, so he was not in the position to listen to anybody's advice. So that's why he told that it would be better for her to let him on his own path. ಸೊ ಅವನ ದಾರಿ ಮೇಲೆ ಅವನನ್ನು ಬಿಡೋದೇ ಲೇಸು, ಯಾಕಂದರೆ ಸಾಯೋ ತನಕ ಅವನು ಬದಲಾಗೋದಿಲ್ಲ ಅಂತ ಅವಳಿಗೆ ಹೇಳ್ತಾನೆ. Then at last this old man addressed this owner's wife as Amma, and then he told that no, see, he asked her that she should assume that he had not told her about anything, and just whatever was told by him, she should think that it was happened in her dream. And then he told another thing, that it was the time of that the laborers to go to their home, means return to their home. And already he told about one laborer's child, that was the Loca's child, which was suffering from severe fever, which used to paint very well. So that's why he wanted to visit the house of that Loka to see his child. So then he wanted to go to that house of that Loka. ಸೊ ಆಮೇಲೆ ಕೊನೆಗೆ ಏನಂದರೆ ಈ ಅಜ್ಜ ಆ ಒಡತಿಗೆ ಹೇಳ್ತಾನೆ, ನೋಡಿ ಅಮ್ಮ, ನಾನು ಈಗಾಗಲೇ ಇಲ್ಲಿ ತನಕ ಏನೇನು ಹೇಳಿದ್ದೀನಿ ಅದು ಕೇವಲ ಏನು ಬಂದರೆ ನಿಮ್ಮ ಒಂದು ಕನಸಿನಲ್ಲಿ ಕಂಡ ಹಾಗೆ, ನಾನು ಏನೇನೋ ಹೇಳಿಲ್ಲ ಅಂತ ನೀವು ತಿಳ್ಕೊಳ್ಳಿ. ಸೊ ನೀವು ಏನು ಬಂದರೆ ಕನಸಿನಲ್ಲಿ ಅದನ್ನು ಕಂಡಿದ್ದೀರಾ ಅಂತ ನಿಮ್ಮಷ್ಟಕ್ಕೆ ನೀವೇ ತಿಳ್ಕೊಳ್ಳಿ, ನಾನು ನಿಮಗೆ ಏನು ಕೂಡ ಹೇಳಿಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಜೊತೆಗೆ ಏನು ಬಂದರೆ ಅವನಿಗೆ ಹೇಳ್ತಾನೆ, ಈಗಾಗಲೇ ಕೆಲಸದ ಆಳುಗಳು ಏನು ಬಂದರೆ ಮನೆಗೆ ಹೋಗ್ತಾ ಇದ್ದಾವೆ, ಸಾಯಂಕಾಲದ ವೇಳೆ ಆಗಿದೆ, ಸಂಜೆ ಆಗಿದೆ. ಸೊ ಹಾಗಾಗಿ ಅವರೆಲ್ಲ ಏನಂದರೆ ಕೆಲಸ ಮುಗಿಸ್ಕೊಂಡು ಮನೆಗೆ ತೆರಳ್ತಾ ಇದ್ದಾರೆ. ಸೊ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನನಗೆ ಏನಂದರೆ ಅಲ್ಲಿ ಕೆಲಸ ಮಾಡುವಂಥ ಆಳಿನ ಹೆಸರು ಹೇಳ್ತಾನೆ ಲೋಕ್ಯ ಅಂತ. ಸೊ ಆ ಲೋಕ್ಯನ ಮಗು ಏನಪ್ಪ ಅಂತಂದರೆ ಭಾಳಷ್ಟು ಚೆನ್ನಾಗಿ ಚಿತ್ರಗಳನ್ನು ಬಿಡಿಸ್ತಾ ಇರ್ತಾನೆ. ಆದರೆ ಆ ಮಗುವಿಗೆ ಏನಂತಂದರೆ ಸಾಕಷ್ಟು ಏನಂದರೆ ಜ್ವರ ಬಂದು ಹಾಸಿಗೆ ಹಿಡಿದಿರ್ತದೆ. ಸೊ ಹಾಗಾಗಿ ಅಂಥ ಮಗುವನ್ನು ನಾನು ನೋಡಲಿಕ್ಕೆ ಏನಂದರೆ ಆ ಲೋಕ್ಯನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಸೊ ನೀವು ಏನಂದರೆ ನಾನು ಹೊರಟು ಹೋಗ್ತೀನಿ ಅಂತ ಹೇಳ್ತಾನೆ. ಆ್ಯಂಡ್ ಲಾಸ್ಟ್ ಒನ್ ಥಿಂಗ್ ವಿಚ್ ವಾಸ್ ಟೋಲ್ಡ್ ಬೈ ದ ರೈಟರ್ in this story is very surprising as well as shocking, because the writer asks the readers to forgive him, because who was unable to elaborate the story, means his experience which he had told to the reader whatever he felt and as it was, but it was just in Pandre happened in his dream. Means we can understand that the story of Tammana as well as Basavaya was only the dream of this
ರೈಟರ್ ಪಿ ಲಂಕೇಶ್. ಕೊನೆಗೆ ಪಿ ಲಂಕೇಶ್ ಅವರು ಓದುವವರಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಡ್ತಾರೆ. ಅದೇನಂತಂದರೆ ದಯವಿಟ್ಟು ನನಗೆ ಏನಂದರೆ ಕ್ಷಮಿಸಿ ಅಂತ ರೀಡರ್ಸ್ ಅಥವಾ ಓದುವವರಿಗೆ ಕೇಳ್ಕೊಳ್ತಾರೆ. ಯಾಕೆಂತಂದರೆ ನಾನು ನನ್ನ ಅನುಭವವನ್ನು ಏನಂದರೆ ಹಾಗೆ ವಿವರಿಸಿದರೆ ಅಷ್ಟೊಂದು ಏನಂದರೆ ಪರಿಣಾಮಕಾರಕ ಆಗುವುದಿಲ್ಲ. ಹಾಗಾಗಿ ನಾನು ಕಥೆಯ ರೂಪದಲ್ಲಿ ಹೇಳಬೇಕಂತ ಮುಂಚೆನೇ ಹೇಳಿದ್ದೆ. ಸೊ ಹಾಗಾಗಿ ಇದನ್ನ ಎಲ್ಲ ಏನಪ್ಪ ಅಂತಂದರೆ ನಾನು ಇಲ್ಲಿಯ ತನಕ ನನಗೆ ಹೇಗೆ ಅನಿಸಿತ್ತು ಅದೇ ಥರ ನಾನು ಹೇಳಿದ್ದೀನಿ. ಆದರೆ ಇದು ಏನಂದರೆ ನಿಜವಾದ ಕಥೆ ಅಲ್ಲ, ನನ್ನ ಕನಸಿನಲ್ಲಿ ಕಂಡಂಥ ಒಂದು ಸಂಗತಿಯನ್ನು ನಾನು ಈ ಕಥೆಯ ರೂಪದಲ್ಲಿ ಹೇಳಿದೆ. ಅಂದರೆ ಇದು ಏನಂದರೆ ಅವರ ಎಕ್ಸ್ಪೀರಿಯನ್ಸ್ ಅಲ್ಲ, ಅನುಭವ ಅಲ್ಲ, ಆದರೆ ಕೇವಲ ಒಂದು ಕನಸು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದ್ಯಾಟ್ ದ ಗಾರ್ಡನರ್. ಇದು ಏನಂದರೆ ತೋಟದ ಕಾವಲುಗಾರ ಅಂತ ಆಗ್ತದೆ. So now here we can understand that there are some important questions for 4 marks and 6 marks from this lesson also. That the questions like that about the old man and about the owner's wife or about the owner of that plantation. And the next important, because there are two important parts. One part is just we have seen the part first, that about the old man, how he came to that plantation, how he got the work, and what happened in that garden, how that the garden was improved by him, as well as how it was expanded by him. And on the other side, how that the owner's wife worried too much about her husband. So she was confused totally whether the arrival of that old man was better, for the better or for the worse. So and next one is the part about the competition between Tammanna and Basavaya. So here there are two stories. One is the old man's arrival in that garden, and another the old man tells the story about this Tammanna and Basavaya. So these are the two stories in this one story. So we can see that the two stories, that how did Tammanna means the competition taken place between that Tammanna and Basavaya. So we can see some important questions also, and already you have the questions in your notes, that the 1 marks questions, 4 marks questions and 6 marks questions. So concentrate all these questions, and it's very easy to write the questions answers from this lesson. Thank you, one and all.